ಸಿಎಂ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದ ಬಿಜೆಪಿಯ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಹೈಕೋರ್ಟ್ ಇದೀಗ ಚಾಟಿ ಬೀಸಿದೆ. ತಮ್ಮ ವಿರುದ್ಧ ದಾಖಲಾಗಿದ್ದ ಪ್ರಕರಣದ ರದ್ದು ಕೋರಿ ಅನಂತ್ ಕುಮಾರ್ ಹೆಗಡೆ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟು ಬಿಜೆಪಿ ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿಕೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿತು. ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗೆ ಗೌರವ ಕೊಡುವುದು ನಮ್ಮ ಜವಾಬ್ದಾರಿ ಆಗುತ್ತೆ. ಅವರಿಷ್ಟ ಇರ್ಬೋದು, ಇಲ್ಲದೆ ಇರ್ಬೋದು, ಆದ್ರೆ ಅದನ್ನ ವಿರೋಧಿಸುವ ಭರದಲ್ಲಿ ಕೀಳು ಭಾಷೆ ಬಳಸೋದಿದೆಯಲ್ಲ, ಅದು ಒಳ್ಳೇದಲ್ಲ. ರಾಮ ಜನ್ಮಭೂಮಿ ನಿಂದಲ್ಲ ಮಗನೇ, ಇಂಥವನ್ನೆಲ್ಲ ಮಾತನಾಡ್ತಾರೇನ್ರಿ, ಇದು ಎಷ್ಟೊಂದು ಕೀಳು ಭಾಷೆ ಅಂತ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿದ್ದ ಪೀಠ ಪ್ರಶ್ನೆ ಮಾಡ್ತು. ಪದಬಳಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ನಿಮ್ಮ ಅರ್ಜಿದಾರರಿಗೆ ಸಲಹೆ ಕೊಡಿ ಅಂತ ಹೆಗಡೆ ಪರ ವಕೀಲರಿಗೆ ಸೂಚನೆ ಕೊಟ್ಟಿದೆ. ಇದೇ ವೇಳೆ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಪೊಲೀಸರಿಗೆ ನಿರ್ದೇಶನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಕೆಲವರು ಹೇಳಿದ್ರು, ನೀನು ಏಕವಚನದಲ್ಲಿ ಮಾತಾಡಬಾರ್ದಿತ್ತು ಅಂತೆಲ್ಲ ಹೇಳಿದ್ರು. ಅಲ್ರಿ, ನಾನು ಮಗನೇ ಅಂತ ಕರೀದ, ಮತ್ತು ಅವನಿಗೆ ಮತ್ತೆ ಅಂತ ಕರೀಲಿಲ್ಲ, ಅಪ್ಪ ಅಂತ ಕರೀದ, ಅಜ್ಜ ಅಂತ ಕರೀದ, ಮಾವ ಅಂತ ಕರೀದ, ಎಂತ ಕರೀಲಿಲ್ಲ. ನಮ್ಮೂರ ಬಗ್ಗೆ ಏಕವಚನದಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಹತ್ರ ಅಂತೂ ತಡ್ಕಲಿಕ್ಕೆ ಆಗೋದಿಲ್ಲ. ಮತ್ತೆ ಯಾರಾದ್ರೂ ತಡ್ಕಲ್ಲ ತಾಕತ್ತಿದ್ದು ತಡ್ಕಲಿ ಅಷ್ಟೇ, ನಮ್ಮ ಹತ್ರ ಅಂತೂ ತಡ್ಕಲಿಕ್ಕೆ ಆಗೋದಿಲ್ಲ.